ನಮಸ್ಕಾರ. SSLC ಎಕ್ಸಾಮ್ 3ರ ರಿಸಲ್ಟನ್ನು ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಿಮಗೆ ಇನ್ನೂ 1 ತಾಸು ನಂತರ ನಿಮಗೆ SSLCಯ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ 11 ಗಂಟೆಗೆ ಸರಿಯಾಗಿ. ಸೊ 12 ಗಂಟೆ ನಂತರ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಲಿಂಕನ್ನು ಏನು ಮಾಡ್ತೀನಿ ಅಂದರೆ ಕೊಡ್ತೇನೆ. ಸೊ ಆ ಒಂದು ಲಿಂಕಿಗೆ ಅಪ್ಡೇಟ್ ಆಗುತ್ತೆ, ನೀವು ನೋಡ್ಕೊಳ್ಬೋದು. ಸದ್ಯಕ್ಕೆ ನಾನು ಇವಾಗ ಆಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಹೋದ ಸಲ 1ನೇದು ಮತ್ತು 2ನೇದು ಈ ಲಿಂಕ್ ಇದೆ. ಮತ್ತು ಸೇಮ್ ಹೆಂಗೆ ಬರುತ್ತಪ್ಪ ಅಂದರೆ ನಿಮ್ಮದು SSLC 3ರ ಪರೀಕ್ಷೆ ಫಲಿತಾಂಶ ದಿನಾಂಕ ಜೊತೆಗೆ ಬರುತ್ತೆ, ಈ ರೀತಿಯಾಗಿ ಬರುತ್ತೆ. ಬಟ್ ಸದ್ಯಕ್ಕೆ ಯಾವುದೂ ಬಂದಿಲ್ಲ. ಹಳೆ ಏನೋ ಒಂದು ಲಿಂಕ್ ಇದ್ದಾವೆ, PUC ಇರ್ಬೋದು, SSLC ಇರ್ಬೋದು, ಅದು ಮಾತ್ರಗಳಿದ್ದಾವೆ. ಅಪ್ಡೇಟ್ ಆಗಲಿಕ್ಕೆ ಅಂದರೆ 12 ಗಂಟೆಗೆ ಅಪ್ಡೇಟ್ ಆಗುತ್ತೆ. ನೀವು ಸಡನ್ನಾಗಿ ಅವಾಗ ತೆಗೆದು ನೋಡ್ಬೋದು. ಇಲ್ಲಿ ನೋಡ್ಬೋದು SSLC 1ರ ಎಕ್ಸಾಮ್ ಫಲಿತಾಂಶ ಲಿಂಕನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಏನಾಗ್ಬೋದು, SSLC 3ರ ಫಲಿತಾಂಶ ಅಂತ ಲಿಂಕ್ ಅಂತ ಬರುತ್ತೆ. ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಜೊತೆಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಯಾವಾಗಲೂ ಸೇಫಾಗಿ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಎಲ್ಲರೂ ಒಂದು ಕಡೆ ಚೇಂಜ್ ಆಗುತ್ತೆ. ಓಕೆನಾ. 12 ಗಂಟೆ ನಂತರ ಏನು ಮಾಡ್ತೇನೆ ಅಂದರೆ ನಾನು ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ. ಲಿಂಕನ್ನು ಓಪನ್ ಆದರೆ ನಾನು ನೋಡ್ತಾ ಇರ್ತೇನೆ ಕಂಟಿನ್ಯೂಸ್ ಆಗಿ. ಸೊ ಡಿಸ್ಕ್ರಿಪ್ಷನ್ದಲ್ಲೇ ಲಿಂಕನ್ನು ಕೊಟ್ಟಿರ್ತೇನೆ. 12 ಗಂಟೆ ನಂತರ ನೀವು ಕೂಡ ಏನು ಮಾಡ್ಬೋದು ಅಂತಂದರೆ ಆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರುವಂಥ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿ, ಅಥವಾ ಇವಾಗಲೇ ಹೋಗಿ ನೀವೇನು ಮಾಡಿರಿ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕಿಗೆ ಕ್ಲಿಕ್ ಮಾಡಿಕೊಂಡು ಅದನ್ನು ಸೇವ್ ಮಾಡಿಟ್ಕೊಳ್ಳಿ. ಅದು ನಿಮಗೆ 12 ಗಂಟೆ ನಂತರ ಏನಾಗುತ್ತೆ ಅಂದರೆ ನೀವು ನೋಡ್ಕೊಳ್ಬೋದು. ಮತ್ತೆ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.